ಅಷ್ಟೊಂದು ತುಟ್ಟಿ ತುಟ್ಟಿದ್ ಕೊಡ್ಸೋ ಅವಶ್ಯಕತೆ ಇತ್ತಾನ? ಅಯ್ಯೋ ಅಯ್ಯೋ ಅದೆಂತ ತುಟ್ಟಿ ತುಟ್ಟಿ ಅರ್ಬಿ ತೊಗೊಂಡು ಬಂದಾಳ, ನಮಗೆ ಡ್ರೆಸ್ ತೊಗೊಂಡು ಬಂದಾಳ. ಅವೇನ ಮಕ್ಕ ಖರ್ಚು 3,000 ರೂಪಾಯಿ ಅಂತಲ್ಲ, ಅವೇನ 3,000 ರೂಪಾಯಿ ಅಂತಲ್ಲ. ಆ ಸುನರು ಪೌಡರು ಲಿಪ್ಟಿಕ್ ಅವೆಲ್ಲ ಅವಶ್ಯಕತೆ ಇತ್ತಾನ? ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಕೊಡ್ಸೋ ಅವಶ್ಯಕತೆ ಇತ್ತಕಿಗೆ? ಏನನಪ್ಪ ಚೈನಿ ಭಾಳ ಆತ್ ನೋಡಿದ. ಅಲ್ವೇ ನೀನು ಅಂದಿ ಹೊರಗೆ ಕರ್ಕೊಂಡು ಹೊಂಟಿ, ಮತ್ತೆ ಒಂದು ಏನಾರು ಕೊಡಿಸ್ಲಂಗೆ ಕರ್ಕೊಂಬರೋದನ? ಏನಾರು ಕೇಳಿದ್ರೆ ಕೊಡ್ಸಪ್ಪ ಅಂತೇಳಿ ಅಂದೇ ಇಲ್ಲ? ತಿನ್ನಾಕ ಉಣ್ಣಾಕ ಹೇಳಿದ್ದು ಏನೋ ಒಂದು 500 ರೂಪಾಯಿ ತಿನ್ನಾಕ ಉಣ್ಣಾಕ ದೋಸೆ ಪುರಿಯ ಗೋಬಿ ಮಂಚೂರಿ ನೂಡಲ್ಸ್ ಇಂತ ತಿಂತಾರಲ್ಲ, ಅದನ್ನ ಪಾಪ ಏನಾರ ಕೇಳಿದ್ರೆ ಕೊಡ್ಸಪ್ಪ. ಆಮೇಲೆ ನೀನು ಹಂಗ ಕರ್ಕೊಂಬರ್ಬೇಡ, ಕೊಡಿಸ್ ಕರ್ಕೊಂಬ ಅಂದಿದ್ದು. ನಿನಗ ಹೋಗಿ ಅಷ್ಟಕೊಂಡ ರೊಕ್ಕ ಬಂಗಾರ ಅಂತ ನಾನು ಅರಿಬಿ ಸುನರು ಪೌಡರು ಮಾರಿಗೆ ಹಚ್ಚಿ ಸುಣ್ಣ ಬಣ್ಣ ಕೊಡಿಸ್ಕೊಂಬ ಅಂತ ನಾ ಹೇಳಲಿಲ್ಲ. ಕಂಡ ಬಿಟ್ಟು ರೊಕ್ಕ ಹಾಳು ಮಾಡಿಯಲ್ಲ. ಒಂದೊಂದು ಅರ್ಬಿನೂ ನೋಡಿದೆ, ಅಬಾ ಬಾ 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 ಅಷ್ಟು ಕಿಮ್ಮತ್ತಿನೂ ಕೊಡ್ಸೋ ಕೆಲಸ ಇತ್ತ ಅಂತ. ಅವ್ರ ಜಲಂದಗರ ಹಾಕೊಂಡವ ಇಲ್ಲ ತಗ. ಏನು ಮಾಡಲಿ ನನಗೆ ತಿಳಿಲಾರ್ದಂಗೆ ಆತತ್ತಾಗ. ನನಗೇನು ತಂದಿಯಪ್ಪ? ನಿಮ್ಮ ತಂಗಿಗೆ ಏನು ತಂದಿ? ಆಕಿಗೆ ಒಂದು ಡ್ರೆಸ್ ತಂದೇನವ, ಆಕಿಗೆ ನಿಂಗೂ ಒಂದು ಸೀರೆನೂ ತಂದೇನಿ. ನಮಗೆ ಒಂದೊಂದು ತಂದ ಆಕಿ 3 ಜೊತೆ ಕೊಡ್ಸಿಯೇನ? ಈಗ ಚಾಲು ಮಾಡಿದೇನ? ನಾಳೆ ಇನ್ನು ಹೆಂಗ ಸೊಸಿಯಾಗಿ ಬಂದ್ಮೇಲೆ ಯವ್ವ ನಿನ್ ಗೆಳತಿ ಮಗಳಲ್ಲ ಅನ್ಬೇಕು, ಹಿಂಗೆ ಯಾಕೆ ಮಾತಾಡಕತ್ತಿ? ಗೆಳತಿ ಮಗಳಾದ್ರೆ ಅಲ್ಲಿ ಏನ ಅರ್ಬಿ ಅಂಗಡಿ ರೊಕ್ಕ ತಗೊಳ್ಳಂಗ ಹಂಗ ಕೊಟ್ಟನ? ರೊಕ್ಕ ಕೊಟ್ಟು ತಗೊಂಡ ಕೊಟ್ಟಾನಿಲ್ಲ. ನಾನೇನಕಿ ಯಾಕೆ ಕೊಡ್ಸಿದೆ ಅಂತಲ್ಲ, 3 ಜೊತೆ ಅರಿಬಿ ಆ ನಮನಿ ತುಟ್ಟಿ ಮೇಕಪ್ ಹಚ್ಚು ಅವೆಲ್ಲ ಕೊಡಿಸ್ಬೇಕಿತ್ತನ? ಅಲ್ಲಲ್ಲ ಮೊದ್ಲ ಲೋನ್ ಮಾಡ್ಕೊಂಡು ಓದಾಕು ಬೇಡ ಅಂದಿ ಅಂತಲ್ಲ? ಹೂನವ ಬೇಡ ಅಂದೆ. ಸುಮ್ಮನೆ ಲೋನ್ ಮಾಡ್ಸೋದು ಈಡಾಗಿ ಯಾಕೆ ಬೇಕು, ನಾನೇ ಕಟ್ತೀನಿ ಅಂದೆ. ನಿಂಗೆ ಹೇಳಿದ್ದಿಲ್ಲ ನಾನು? ನಿಂಗೆ ಹೇಳಿದ್ನೇ ಇಲ್ಲ ನಾನು ಅದನ್ನ ಬಂಗಾರ ತಂದ್ರ ಆತಕಿಗೆ ಅಂತೇಳಿ ನನ್ನ ಮಗಳಿಗೆ. ಅಲ್ಲವ ಬಂಗಾರ ತಂದ್ರು ಈಗ ಲೋನ್ ಮಾಡಿಸಿದ್ದು ನಾಳೆ ಆದ್ರೂ ಮದುವೆಯಾಗಿ ಬಂದ್ಮೇಲೆ ಆದ್ರೂ ತೀರಿಸ್ಲೇಬೇಕಾ? ಅದೇನು ಹಂಗೆ ಬಿಡ್ತಾರನ? ಹೇಳಿ ನೀನೇ ನೋಡೋಣ. ಅವಾಗ ತೀರ್ಸೋದೇ, ಈಗ ಲೋನ್ಗಿನೆಲ್ಲ ಏನು ಬೇಡ, ನಾನೇ ಕಟ್ತೀನಿ ಅಂತ ಹೇಳಿದೆ ಅಷ್ಟೇ. ಲೋನ್ ಆಗಿ ಉಲ್ಟಾ ಬಡ್ಡಿ ಸಮೇತ ಕಟ್ಬೇಕು. ಅದ್ರ ಬದ್ಲಿ ಇದು ನನ್ನ ಕಡೆ ಎಷ್ಟೈತೆ ಕ್ಯಾಶ್ ಕೊಟ್ಟು ಕಳ್ಸೋ ಸುಖ ಅಲ್ಲನ? ಮತ್ತೆ ಅದಕ್ಕೆ ಏನು ಮಾಡಿದೆ? ಈ ವರ್ಷದ ನಿನ್ನೆ ಕಟ್ಟು ಬಂದೆ ಹೋಗಿ. ನಿಂಗೆ ಹೇಳಿದ್ನಲ್ಲ ಹೆಂಗಿದ್ರು. ಲೋನ್ ಮಾಡ್ಸೋದು ಬೇಡ ಅಂದಿದ್ದಿ, ಆದ್ರೆ ಕಟ್ಟೇ ಬರ್ತೀನಿ ಅಂತ ಹೇಳಿದ್ದೆಲ್ಲ. ನಾನು ಹಂಗಾರೆ ಚಂದಂದೊಂದು ಚಪ್ಲಾರನೋ ಬದುಕದ ಸರನೋ ಒಂದು ಏನೋ ಒಂದು ಬಂಗಾರ ಮಾಡ್ಸಾನ, ಒಂದು 2 ತೊಲಿದು ಅಂತ ಮಾಡಿದ್ದೆ. ಏನು ಎಲ್ಲದಕ್ಕೂ ನೀರು ಹಣಿಸ್ದಂಗೆ ಆತಲ್ಲ. ಮತ್ತೇನು ಮಾಡೋದು? ಯಾಕೋ ಈಗ ಅನಿಸ್ತಾ ಐತಿ, ಸುಮ್ಮನೆ ಬೇರೆ ಹುಡುಗಿ ನೋಡಿದ್ರೆ ಚೆನ್ನಾಗಿರ್ತಿತ್ತೋ ಏನೋ, ಈ ಹುಡುಗಿನ ತೊಗೊಂಡು ತಪ್ಪು ಮಾಡಿದ್ದೇನೋ ಅಂತ. ಬೇರೆ ಹುಡುಗಿಯರ ಡಿಮ್ಯಾಂಡ್ ಕೇಳಿದ್ರೆ ಏನಂತೀಯ? ಬಾ ಪಾಪ ಇನ್ನೂ ಹಂಗಿಲ್ಲಕ್ಕಿ ಚಲೋ ಅದಾಳ ಕಂಡು ಕೇಳೋದಕ್ಕೆ. ಅದ್ರಾಗ ಬೇರೆ ಕಂಕಣಬಲ ಇಲ್ಲ 6 ವರ್ಷ ಅಂತಿ. ಹೀಗೆ ಮಾಡಿದ್ರೆ ಡಿಸೆಂಬರ್ ಒಳಗೆ ಮಾಡ್ಬೇಕು, ಜನವರಿಗೆ ನನ್ನ ಬರ್ತಡೇ ಇರೋದು, ಈ ವರ್ಷದೊಳಗೆ ಮಾಡಿ ಮುಗಿಸ್ಬೇಕು ಅಂತ ಅಂತಿ. ಮತ್ತು ಈಗ ಸಿಕ್ಕಿರೋದು ಇದಕ್ಕಿರೇ ಅಲ್ಲ. ಅದು ಅಲ್ಲದೆ ಅವ ನಂಗೆ ಆಕೆ ಇಷ್ಟ ಆಗ್ಯಾಳ, ನೀ ಆಕೆ ಬೇಡ ಗೀಡ ಅನ್ನೋಕೆ ಹೋಗ್ಬೇಡ. ನೀ ಯಾವಾಗ ಆಕಿನ ನನಗೆ ಅಂತೇಳಿ ಇದು ಮಾಡಿದೆ ಅವಾಗಿಂದನೂ ನಾನು ಮಾಡ್ಕೊಂಡ್ರಿಕಿನ್ನ ಮಾಡ್ಕೋಬೇಕಂತ ತೀರ್ಮಾನ ಮಾಡೇನಿ. ಈಗ ನೀನು ಈಕೆ ಬೇಡ ಬೇಕು ಅಂದೆ ಅಂದ್ರೆ ಆಗಲ್ಲ. ಈಗ ಇನ್ನೇನು ಬೇಡ ಅಂತ ಹೇಳ್ತಾಗ ಎಲ್ಲ ಮಾಡಿ ಮುಗಿದಾತ. ಹ್ಞೂ ರೀ, ಎಲ್ಲ ಮಾಡಿ ಮುಗಿದಾತ, ಇನ್ನೇನು ಬೇಡ ಅನ್ಲಿ. ಆದ್ರೂ ಈಕಿ ನಮ್ಮ ಶಾಂತಕ್ಕೆ ಇಷ್ಟ ಹಾಕ್ನಾಕದಾಳ ಅಂತ ಗೊತ್ತಿದ್ದಿಲ್ಲ ಬಿಡ. ಭಾರಿ ಬಿಡ, ಮಗಳನ್ನ ತಗೊಂಡು ಮದುವೆ ಮಾಡ್ಕೊಂತೀವಿ ಅಂದಿದ್ದು ಒಂದೇ ಸೊನ್ನೆ. ಮಗಳು ಪೂರ ಡ್ರೆಸ್ಸು ಮಕ್ಕ ಖರ್ಚು ಸುಣ್ಣ ಬಣ್ಣ ಆಮೇಲೆ ಇದು ಸಾಲಿ ಫೀಜು ಎಲ್ಲ ನಾವೇ ಕೊಡ್ಬೇಕಾ? ಅಬ್ಬಾ ಭಾರಿ ಸ್ಕೆಚ್ ಹಾಕಿದ್ರು ಬಿಡು ನಮ್ಮ ಮೇಲೆ. ಇರದ ಬಿ ಅದೆಲ್ಲ ಕತ್ತಿ ಹತ್ತಾಗ ಏನಾತ್ ಬಿಡು ಕೊಡ್ಸಿದ್ರು. ಏನೂ ಆಗಲ್ಲಪ್ಪ, ಕೊಡ್ಸು. ಇನ್ನೂ ಅದೇನೇನು ಕೊಡಿಸ್ಬೇಕಂತದ್ಯಾ ಕೊಡ್ಸು. ಎಲ್ಲ ಮಾಡ್ಬೇಕಂತೇಳಿ ನಿಂತಿ, ಬೇಡ ಅಂದ್ರೆ ಬಿಡ್ತೀಯ? ಸರಿ, ಈಗ ನನಗೆ ಹೊರಗಿಂದ ಬಂದ ತಕ್ಷಣ ಒಟ ಹಚ್ಬಿಟ್ಟಿಯಲ್ಲವ. ಏನು ನನಗೆ ಬೇಸರ ಆಗತ್ತೆ. ಒಂಚೂರು ಹೋಗಿ ಅರ್ಬಿ ಜಳ ಅಂದ್ರೆ ಜಳ ಹೊಡೆಯತ್ತಿ. ಒಂಚೂರು ಎಚ್ಚರಿಕೆ ಜಳಕ ಮಾಡ್ತೀನಿ, ತಣ್ಣೀರೇ ಮಾಡಿ ಬರ್ತೀನಿ. ಒಂದು ಸ್ವಲ್ಪ ಚಾ ಮಾಡ್ತೀನಿ. ಏನ ಚಾ ಮಾಡ್ತೀನಿ, ಕುಡಿವಂತಿ. ಈ ಸೊಸೆಯಾಗಿ ಬರೋರು ಓದ್ತಾನೆ ಅಂತ ಆಗ ತೆಗಿಬಾರ್ದಪ್ಪ ಇವ್ರು. ಭಾರಿ ತಿಳಿವೇನಿ. ಸುಮ್ಮನೆ ತಗ ಮನೆ ಮಾಡ್ಕೊಂಡು ಬಿದ್ದಿರೋದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಓದಿಸ್ತೀನಿ ಅಂತಂದೆ ನಾನು. ಹಂಗಾರೆ ಒಂದು 1,200 ರೂಪಾಯಿ ಪಿ ಜಿ ಇರ್ತಾವೆ, ಇವು ಓದ್ಸನ್ ಬಿಡು ಅಂತ ಲೆಕ್ಕ. ಇಷ್ಟು ಲಕ್ಷಗಟ್ಟಲೆ ಇರ್ತಾವಂತ ನಾನು ಅಂದ್ಕೊಂಡಿದ್ದಿಲ್ಲ ಬಿಡು. ಓದೋದು ಕೊಟ್ಟು ಬಾರ್ಸೋದು ತೊಗೊಂಡಂಗೆ ಆತು ನನ್ನ ಹಣೆ ಬಾರ. ನೋಡು, ಮದುವೆ ಮುಂಜಿ ಸಂಸಾರ ಇವೆಲ್ಲ ಯಾಕೆ ನೀ ತಲೆ ಕೆಡಿಸ್ಕೊಳಕತ್ತಿ? ನಿನಗೆ ತಿನ್ನಾಕ ಉಣ್ಣಾಕ ಏನಾರ ಕಡಿಮೆ ಆಗೈತೆ? ಬಿಟ್ಬಿಡು. ಏನು ಕಡಿಮೆ ಆಗಿಲ್ಲೋದಿಲ್ಲ. ಮದುವೆ ಮಾಡ್ಕೊಳ್ಳೋ ಮಾವ, ನಾಳೆ ಹೆಂಡತಿ ಖರ್ಚು ಏನೇ ಇದ್ರು ನಿಭಾಯಿಸ್ಕೊಂಡು ಹೋಗವ ಅವ. ಆಮೇಲೆ ಆಕೇನು ಬರೀ ಖರ್ಚೆ ಮಾಡಿಸ್ತಿರ್ತಾಳನ? ಆಕಿನೂ ಹೌದನ್ನಂಗೆ ಓದ್ತಾ ಅದಾಳ. ದುಡ್ದು ಇವತ್ತು ನಾಳೆ 50-60 ಸಾವಿರ ಮೇಲೆ ಪಗಾರ ತೊಗೊಳೋಂಗೆ ಕೆಲಸ ಮಾಡಕ್ಕೆ ನಿಂದಿರ್ತಾಳ. ಏನು ಅವಾಗ ನಿನ್ನ ಮಗ ರಾಜ ನಂಗೆ ಚಂದ ಇರ್ತಾನ. ದುಡ್ದೇನು ಆಕಿಗಷ್ಟೇ ಇಟ್ಕೋತಾಳನ? ಮನಿ ಮಠ ಕಟ್ತಾರ, ಬಂಗಾರ ಬೆಳೆ ತೊಗೊಂಡು ಹಾಕೋತಾರ, ಕಾರ್ ಗೀರ್ ತೊಗೊಂಡು ಓಡಾಡ್ತಾರ, ಚಂದಾಗಿರ್ತಾರ. ಮತ್ತೆ ಗಂಡ ಹೆಂಡತಿ ಇಬ್ರು ಖುಷಿಯಾಗಿರ್ತಾರ. ಸುಮ್ಮನೆ ಇರ ನೀನು. ಏನ ಸಣ್ಣ ಪುಟ್ಟ ತಪ್ಪಾದರೂ ಇಲ್ಲೇ ಗೆಳತಿ ನಿಮ್ಗೆ ಶಾಂತಕ್ಕನ ಮುಂದೆ ಹೇಳ್ಬೋದು. ನೀನು ಬೇರೆ ಯಾವ್ಯಾರ ಬೀಗ್ತೆ ಆದರೆ ಆಮ್ಯಾಗ ಮಗಳಿಗೆ ಇಲ್ಲ ಬಾರದು ಕಲಿಸಿ ಇಷ್ಟು ದುಡಿತಿ ಅಷ್ಟು ದುಡಿತಿ, ನೀನು ಯಾಕೆ ಅವ್ರ ಜೊತೆಗಿರ್ತಿ ತೊಗೊಂಡು ಎತ್ತಾಗಾರ ಬೇರೆ ಅಂತ ಹೇಳ್ಕೊಡೋರಾಗಿದ್ರೆ ಏನು ಮಾಡ್ತಿ? ನೀನು ನಿನ್ನ ಮಗಳನ್ನ ಇಟ್ಕೊಂಡು ನಾಳೆ ಚಂದಾಗಿ ಇಬ್ರು ದುಡಿಯಾಕತ್ರ ನಿನ್ನ ಮಗಳ ವಯಸ್ಸು ಕಾಲಕ್ಕೆ ಮದುವೆಗಿದ್ವಿ ಚಂದಾಗಿ ಮಾಡ್ಬೋದು. ಸುಮ್ಮನಿರು. ಹಂಗಂತೀರ? ಹಿಂಗೆ ಮಾತಾಡಿ ಕೆಟ್ಟಾಬೇಡ. ಚಂದಾಗಿ ಪ್ರೀತಿಯಿಂದ ನೋಡೋದು ಕಲಿ. ನೀವು ಹೇಳೋದು ಬರಬರಿ ರೀ. ಹೌದೌದು. ಏನಿದು ಇಷ್ಟೇ ದುಡ್ಡು ಕೊಡಕತ್ತೀಯಲ್ಲ?
ಕ್ಯಾಗೆ ಮಾಡೋದು ಶಂಕರಂದು ಅಣ್ಣ. ಅರೆ ಟೈರ್ಗೆ ಪಂಚರ್ಗೆ ಆಯ್ತು, ಪೊಲೀಸ್ಗೆ ಹಿಡ್ದು ಆಮೇಲೆ ಎಲ್ಲಾದು ಫ್ರೀದು ಬಸ್ಗೆ ಇದೆ ಅಂತ ಪೂರಾ ಎಲ್ಲ ಹುಡ್ಗಿದ್ದು ಎಲ್ಲ ಅಂಟಿದ್ದು ಎಲ್ಲ ಸೇರ್ಕೊಂಡ್ಬಿಟ್ಟು ಬಸ್ಗೆ ಹೋಗೋದು. ಆಟೋದಿಗೆ ದುಡ್ಮಿಗೂ ಇದೆ, ಆಟೋದಿಗೆ ಯಾವ್ದು ದುಡ್ಮಿಗೆ ಇಲ್ಲ, ಏನೂ ಇಲ್ಲ, ಬಾಡಿಗೆಗೆ ಬರಂಗಿಲ್ಲ. ಆಮೇಲೆ ಪೂರಾ ಕಮ್ಮಿಗೆ ಕೇಳ್ತಾರೆ. ಅರೆ ಇಲ್ಲಿಂದ ಹೋಗ್ಬೇಕು, ಎಲ್ಲ ಪ್ಯಾಸೆಂಜರ್ಗೆ ಹಾಕೊಂಡ್ಬಿಟ್ಟು ಅಲ್ಲಿಂದ ಕಾಲಿಗೆ ಬರ್ಬೇಕು, ಎಲ್ಲಿ ಇದೆ ದುಡ್ಗೆ. ಆಮೇಲೆ ನಮ್ದಿಗೆ ಊಟದು ಮಾಡೋದು ಬೇಡ. ಆಮೇಲೆ ಪೊಲೀಸ್ಗೆ ಹಿಡ್ಬಿಟ್ಟು ಅವ್ರದಿಗೆ 300 ರೂಪಾಯಿಗೆ ಕೊಟ್ಟಿರೋದು. ನಿಮ್ದು 200 ರೂಪಾಯಿಗೆ ಕೊಟ್ಟಿದ್ದೀನಿ, ನಮ್ದಿಗೆ ಏನೂ ಇಲ್ಲ, ಖಾಲಿ ಕೈಗೆ ಮನೆಗೆ ಹೋಗ್ಬೇಕು. ಅಲ್ಲ ನಾನು ನೋಡ್ತಾ ಇದೀನಿ ಒಂದು ವಾರದಿಂದಾನು ಇದನ್ನೇ ಅಂತ ಇದೆಯಪ್ಪ. ಆ ಬಾಡಿಗೆ ಇಲ್ಲ ಈ ಬಾಡಿಗೆ ಇಲ್ಲ, ಬಸ್ನಾಗ ಹೋದ್ರು ಟೈರ್ ಇದಾತು, ಪೊಲೀಸರು ಹಿಡಿದಿದ್ರು, ಆಮೇಲೆ ಅಲ್ಲಿ ನಿಂದ್ರಿಸ್ಕೊಂಡು ನಿಂತಿದ್ದೆ, ಇಲ್ಲಿ ನಿಂದ್ರಿಸ್ಕೊಂಡು ನಿಂತಿದ್ದೆ, ಬಾಡಿಗೆ ಬರಲಿಲ್ಲ, ಇಳಿದವ್ರು ರೊಕ್ಕ ಕೊಡಲಿಲ್ಲ, ಬರೀ ಇದನ್ನೇ ಹೇಳ್ತೀರಪ್ಪ ಆತಾಗ. ಅಲ್ಲ ಹಿಂಗಾದ್ರೆ ಹೆಂಗೆ ಅಂತಾಳ ಮುಸ್ತಪಣ್ಣ. ಅಯ್ಯ ದೇವ್ರೆ, ನಾವು ಮತ್ತೆ ಇಲ್ಲಿಂದ ನಿನಗೆ ಏನು ಈಗ ನಿನಗೂ ರೊಕ್ಕ ಇಲ್ದಂಗೆ ಮನೆಗೆ ಹೊಂಟಿಯ ಹಂಗಾರ? ನಾವೇನು ಹೇಳಿದ್ವಿ, ನಮಗೆ ದಿನ 500 ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ದಿಲ್ಲ? ಕ್ಯಾ ಪ್ರೇಮಂದು ಅಕ್ಕ, ಅರೆ ನಿಮ್ದುಗೆ 5000ಗೆ ಕೊಡ್ಬೇಕು ಅಂದ್ರೆ ನಮ್ದುಗೆ 3000ಗೆ 5000ಗೆ ನಾವು ದುಡ್ಮೇದು ಮಾಡ್ತೀವಿ. ಅರೆ ಆಗೋದಿಲ್ಲ, 700 ರೂಪಾಯಿ 800 ರೂಪಾಯಿದು ಆಗೋದು ಭಾಳ. ಅದು ಆಗ್ಬಿಟ್ಟು ನಿಮ್ದುಗೆ 500 ರೂಪಾಯಿಗೆ ಹೆಂಗೆ ಕೊಡ್ಲಿ? ಆಗೋದಿಲ್ಲ ಪ್ರೇಮಂದು ಅಕ್ಕ, ಇಷ್ಟೇ ಆಗೋದು. ನಿಮ್ದುಗೆ 200 ರೂಪಾಯಿಗೆ ಆದ್ರೂ ಕೊಡ್ತಾ ಇದ್ದೀನಿ, ನಮ್ದುಗೆ ಕ್ಯಾಗೆ ಇಲ್ಲ. ಹಂಗೆ ಖಾಲಿದು ಹಾತ್ಮೆ ಇಟ್ಕೊಂಡು ಹೋಗ್ಬೇಕು ಮನೆಗೆ. ಗರ್ಮೆಗೆ ಹೋದ ತಕ್ಷಣ ನಮ್ದು ಗರಲ್ಲಿ ನಂದು ಬಿಬಿಗೆ ಇದಾರಲ್ಲ, ಬಾಕಿ ಬಂದಂಗೆ ಬೈತಾರೆ. ಅರೆ ದುಡ್ಗೆ ತರೋದಿಲ್ಲ ನೀವು ಅಂತ. ನಾಳೆಗೆ ಬೇಕಾದ್ರೆ ಜಾಸ್ತಿಗೆ ಕೊಡ್ತೀನಿ, ಈಗ ಇಲ್ಲ ನಮ್ದು ಹತ್ರ. ಕ್ಯಾಶ್ ಶಂಕರಂದು ಅಣ್ಣ, ನಿಮ್ದುಗೆ ಹೋಗ್ಬಿಟ್ಟು ಆಟೋಗೆ ಓಡಿಸಿದ್ರೆ ಗೊತ್ತಾಗಿರೋದು, ಅರೆ ಮಾರ್ಕೆಟಲ್ಲಿ ಏನೋ ಸಮಸ್ಯೆಗೆ ಆಗ್ತದೆ ಅಂತ. ನಮ್ದು ಬರ್ತಾವ್, ನಾಳೆ ಬಂದ್ಬಿಟ್ಟು 8 ಗಂಟೆಗೆ ತಗೊಂಡು ಹೋಗ್ತಾವ್ ಗಾಡಿಗೆ. ಕರೆಕ್ಟಾಗಿ ಅಂದ. ನೀ ಹೋಗಿ ಗಾಡಿ ಹೊಡೆದಿದ್ರಲ್ಲ, ಎಲ್ಲರ ಆಡಿ ಗೊತ್ತಾಕಿತ್ತು. ಮನಿ ಬಕ್ಕಲಾಗ ತಂದು ಆಟೋ ನಿಲ್ಲಿಸ್ಕೊಂಡು ನಿನ್ನ ಹೆಣ ಎತ್ಲಿ ಸಾಕಾಗೈತೆ ನನಗೆ. ಆ ಹಲ್ಕಟ್ ಬಾಡೆ ದುಡ್ಕೊಳಕ ಮಾಡ್ದಂಗೆ ಆತ ಏನೋ ಇದನ್ನ ತಗ. ನಾಳೆ ಗಾಡಿ ಕೊಡ್ತಾನೆ ಬಾ ಅವ್ಗೆ ಓಡಿಸುವಂತ. ಗಾಡಿ ಚಾವಿ ನನ್ನ ಮಗ ಯಾರು ಕೊಡ್ತಾರ ಅವಂಗೆ? ಹಲ್ಕಟ್ ಬಾಡೆ ಗಾಡಿ ಏನು ಓಡಿಸ್ತಾನ ಇವ? ನನಗೆ ಗೊತ್ತಿತ್ತು ಈ ಬಾಡ್ಯಾಗ ಕೊಟ್ರೆ ಹಿಂಗೆ ಏನಾರು ಆಕ್ಕತ್ತೇನ ಅಂತೇಳಿ, ಆದರೂ ಕೊಟ್ಟೆ ನಾನು. ಇಲ್ಲ ಇವಂಗೆ ಮಾತ್ರ ನಾಳೆ ಗಾಡಿ ಕೊಡೋದಿಲ್ಲ. ಸುಮ್ಮನೆ ಅದನ್ನ ಯಾರಿಗಾರ ಮಾರಾಕ ಹಚ್ತಾನೆ. ನಿನ್ ಬೂಟ್ಲೆ ಹೊಡ್ಯಾರಿಲ್ಲ ನಿನ್ನ ಪ್ರೇಮಿ ಪಾಪ. ಗಿರ್ಜಕ್ಕರ್ ಎಂತ ಚಂದ ಕೇಳಿದ್ರು, ಗಾಡಿ ನನ್ನ ಗಂಡು ಹೊಡಿತಾನ ಕೊಡ್ರಿ ಅಂತೇಳಿ. ಅಲ್ಲ ನೀನು ಶೋರೂಮ್ನ್ಯಾಗ ತಗೊಂಡಿದ್ರ ರೇಟೇ ವಾಪಸ್ ಮಾರಕ್ ಬಂದ್ರ ನನ್ನ ಮಗ ತಗೋತಾನದನ? ನನ್ನ ಮಗ ತಗೋತಾನದನ? ಒಂದ್ 50,000 ಕಡಿಮೆ. ಮತ್ತೆ ಶೋರೂಮಿಂದ ಗಾಡಿ ಹೊರಗೆ ಬಂದ್ರೆ 50,000 ಕಡಿಮೆ ಆಗದ. 50 ಲಕ್ಷ ಹಿಂಗ ಮೂಲಿ ನಿಂದ್ರಸ್ಕೊಂಡು ಇನ್ನೂ ಕಡಿಮೆ ಆಕತಿ. ಈಗ ಕಾಲ್ ಮಿಂಚಿಲ್ಲ, ಹೋಗಿ ಆ ಗಿರ್ಜಕ್ಕರ್ನ ಕೇಳು, ಆಟೋ ಕೊಡ್ತೇನೆ ತಗೋರಿ ಅಂತ ಹೇಳಾರ, ಬರೋ ಹೋಗು. 2.5 ಲಕ್ಷ ಲಾಸ್ಟ್ ಫೈನಲ್, ನಮಗೂ ನಿಮಗೂ ಸೇರಿ ಅಂತ ಹೇಳಿ ಬರೋಗು. ನಾನು ಹೋಗಲ್ಲ, ಮಾವನಾರ ನಾ ಕೊಡಲ್ಲ ಅಂದೇನಿ. ಈಗ ನಾನು ಹೋಗಿ ಕೇಳ, ನಾ ಕೊಡಲ್ಲ. ಮತ್ತ ಹಂಗಾರ ಹಿಂಗ ನಿಂದ್ರಸ್ಕೊಂಡು ನಿಂದಿರ್ತೀಯ? ಆತು, ಯಾವುದು ನಾನ ಹೋಗಿ ಹೇಳ್ತೇನೆ ಬಿಡು. ಪರಕರ ಯಾರು? ಶಂಕರಣ್ಣ. ಬಂದೆ. ಅಕ್ಕಿನ ಎದಕ್ಕೆ ಕರೆಯತ್ತೀರಿ? ಏನ್ ಶಂಕರಣ್ಣ? ರೇವಕ್ಕ ಏನಿಲ್ಲ, ಅದು ಏನಪ್ಪ ಅಂತಂದ್ರೆ ಆಟೋ ಕೊಡಲ್ಲ ಅಂದಿತ್ತಲ್ಲ, ಅದಕ್ಕೆ ಈಗ ವಾಪಸ್ ಮಾರೋಣ ಅಂತ ತೀರ್ಮಾನ ಮಾಡೇವಿ. ಅದನ್ನೇ ಗಿರ್ಜಿಗೆ ಮಾರೋಣ ಅಂತ. ಅಯ್ಯ ಮೊದ್ಲಾರ ಹೇಳ್ಬೇಕು ಬೇಡ? ನೀವು ಕೊಡೋದೇ ಇಲ್ಲ, ಪಾತಿ ಗಂಡಕ್ಕೆ ಬೇರೆ ಗಾಡಿ ಓಡ್ಸಕ್ ಕೊಟ್ರಿ ಅಂತ ಗೊತ್ತಾತ ಗಿರ್ಜಿಗೆ. ಬೇಡ ಹೋಗಿ ಗಂಡಗೆ ಹೇಳಿದ್ಲು. ಏನಿಬ್ರು ಕೂಡ ಮಾತಾಡ್ಕೊಂಡು ಮೊನ್ನೆ ಹೋಗಿ ಹೊಸ ಆಟೋ ತರೋಣ ಅಂತೇಳಿ ತೀರ ಹೋಗಿ ಅದು ಎಂತದ ಅಡ್ವಾನ್ಸ್ ಕೊಟ್ಟು ಬಂದಾರವ. ದೀಪಾವಳಿ ಪಾಡ್ಯ ದಿನ ತರ್ತೇವೆ ಅಂತ ಹೇಳಿ ಬಂದಾರ. ಮುಗೀತು, ತಗೊಂಡ್ರ ಅವ್ರು. ತಗೊಂಡ್ರ? ಹ್ಞೂ ಶಂಕರಣ್ಣ, ತಗೊಂಡ್ರೆ. ಸರಿ ಆತವ್ರಿ, ನೋಡ್ದೇನೆ ತಗೊಂಡ್ರ ಅಂತವ್ರಿ. ಬ್ಯಾಡ್ ಬಿಡ್ರಿ, ಏನು ಊರಾಗ ಹಾಕಿನ ಹೋಗ್ಬೇಕೇನು? ಬೇರೆ ಯಾರಿಗಾರ ಮಾರಿದ್ರಾತ? ಊರ್ ಸಗಣಿ ತಿನ್ನಕ್ಕೆ ಬೇರೆ ಯಾರಿಗಾರ ಮಾರಿದ್ರಂದ್ರೆ ಕಂತ ನಾವು ಕಟ್ತಾ ಇದೇವಿ. ಗಾಡಿ ನಿಲ್ಸ್ಕೊಂಡು ರೊಕ್ಕನೂ ಇದು ಮಾಡ್ಬೇಕು ಅದಕ್ಕೆ. ಮತ್ತೆ ಆಮೇಲೆ ನಿಂದ್ರಸ್ತಂಗೆ ಇನ್ನೂ ರೊಕ್ಕ ಕಡಿಮೆ ಹಾಕತ್ತಿದ್ರದು. ಕೇಳಂತಡಿ, ಅಡ್ವಾನ್ಸ್ ಎಷ್ಟು ಕೊಟ್ಟಾರ ಏನ? ಪೂರ ಕೊಟ್ಟಾರ ಏನು? ಕ್ಯಾನ್ಸಲ್ ಮಾಡ್ಕೊಳಕ್ ಬರ್ತೈತೆ ಏನ? ಕೇಳಂತಡ್ರಿ. ಕೇಳ ಹೋಗು. ಅಪ್ಪ, ಆ ಮೆಡಿಕಲ್ ಶಾಪ್ನ್ಯಾಗ ಈ ಕಾಲ್ಗೆಲ್ಲ ಒಂದು ಇದ್ರಂತೆಲ್ಲ, ಈ ಮೊಣಕಾಲ್ ಅಂತೆಲ್ಲದು ಎಲ್ಲ ಒಂಥರ ಗುಳ್ಳದಂಗೆ ಆಗ್ಬಿಟ್ಟತ್ಲ. ಯಾಕ ಹೀಟ್ಗೆ ಇರ್ಬೇಕು. ಒಂದು ಚಲೋದೊಂದು ಯಾವ್ದಾರ ಇದು ಕ್ರೀಮ್ ತೊಂಬರ್ಲ. ಅವ ಹೀಟ್ಗೆ ಗುಳ್ಳಾಗೈತಿ ಕರೆ, ಅದು ಅದಕ್ಕೆ ಹೀಟ್ ಆತಂತ ಮಾಡಿ ಆ ನಮನಿ ಕುಚ್ಚಿ ತತ್ತಿ ತಿಂತಿ ಜವಾರಿದು, ಜೊತೆಗೆ ಕೋಳಿನೂ ಚಿಕನ್ನು ಬೇಕು ಅಂತ ಆ ಚಿಕನ್ನು ತಿಂತಿ. ಮತ್ತೆ ಹೀಟ್ ಆಗ್ಲಾರ್ದ ಇರ್ತದೇನ್ ಬೇ? ನಿಮ್ಮ ಅವನ ತಿನ್ನೋದು ಕಡಿಮೆ ಮಾಡವನ್ನ, ಅಂದ್ರೆ ಹೀಟ್ ಆಗೋದಿಲ್ಲ. ಅಯ್ಯ ಅಲ್ಲಪ್ಪ, ತಿನ್ನಾಕಂತ ಹುಟ್ಟಿದ ಜಲಮ ಒಂದಿಟ್ಟು ತಿನ್ಬಾರ್ದನ್ಲ. ಹೇಳಂಗಾರ ನೋಡೋಣ. ಈ ತಿನ್ಲಿಲ್ಲ ಅಂದ್ರೆ ಹಂಗ ಸತ್ತೋಕೇನು ಒಂದಿನ. ನಾಳೆಲ್ಲ ಎಡಿಗಿಟ್ಟು ಪೂಜೆ ಮಾಡ್ತೀರನ? ಅದ್ರ ಬದ್ಲಿ ಬದುಕಿದ್ದಾಗ ಎಲ್ಲ ಬೈಚಟ ತೀರಿಸ್ಕೊಂಡ್ಬಿಡ್ಬೇಕು, ಗೊತ್ತನ? ನೋಡಪ್ಪ, ನಂಗೆ ತಿನ್ನೋದು ಅಂದ್ರೆ ಅಷ್ಟು ಪಂಚ ಪ್ರಾಣ. ತಿನ್ಲಿಲ್ಲ ಅಂದ್ರೆ ನಾ ಬದುಕಂಗಲ್ಲ, ಸಾಯ್ತೇನಿ. ಅದಕ್ಕೆ ಹೊಡೆ ತುಂಬ ತಿನ್ಬೇಕು ಅಂತ ಆಸೆ ನನಗೆ, ಗೊತ್ತನ? ಗಿರ್ಜಕ್ಕ ಸೊಟ್ಟು ಮಾರಿ ಪ್ರೇಮಿ ನಮ್ಮನೆಗೆ ಎದಕ್ಕೆ ಬಂದಾಳಕಿ? ಪ್ರೇಮಕ್ಕ ಏನು? ಏನಿಲ್ಲ, ಗಾಡಿ ಕೊಡಲ್ಲ, ಬೇಡ, ರೊಕ್ಕ ಭಾಳ ಕಡಿಮೆ ಆಯ್ತು ಅನ್ನಲ್ಲ.
ಈಗ ಅದನ್ನೇ ಹೇಳೋಣ ಅಂತ ಬಂದೆ. ಏನಾಗಲ್ಲ, ತಗೊಂಬಿಡು. ಏನು ಕೊಡ್ತೇನವ, ನನ್ನ ಗಣ್ಣು ಮಾರ್ಬಿಡು, ಯಾಕೆ ಇಟ್ಕೊಂಡು ನಿಂತಿ ಅಂತ ಭಾಳ ಗಂಟ ಬಿದ್ದಾನ. ಅದಕ್ಕೆ ಮಾರೋಣ ಅಂತ ವಿಚಾರ ಮಾಡೇನಿ. ಮತ್ತೆ ಎಷ್ಟು ರೇಟಿಗೆ ಹೇಳಿದ್ದೆಲ್ಲ ಅವತ್ತು, ಅದೇ ರೇಟಿಗೆ ತೊಗೊಂಬಿಡು, ಮಾರ್ತೇನೆ. ಅಯ್ಯ ಪ್ರೇಮಕ್ಕ, ಮೊದಲ ಹೇಳ್ಬೇಕು ಬೇಡ ನೀನು. ನನಗೇನು ಗೊತ್ತವ, ನೀನು ಬೇಡ ಬೇಡ ಅಂದ್ಬಿಟ್ಟಲ್ಲ, ಬಿಲ್ಕುಲ್ ಆಗಲ್ಲ ಅಂತಂದು ಆಮೇಲೆ ಪಾತಿ ಗಂಟಗೆ ಬೇರೆ ಗಾಡಿ ಹೊಡ್ಯಾಕೆ ಕೊಟ್ಬಿಟ್ಟು ನನಗೇನು ಗೊತ್ತಾ. ಮತ್ತು ಅಂಗಾರಿಕೆ ಮಾರಲ್ಲನ ಬಿಡು, ದುಡಿಸ್ಕೊಂತಾಳ ಅಂತೇಳಿ ನಾನು ವಿಚಾರ ಮಾಡಿ ಇಬ್ರು ಕೂಡ ಮಾತಾಡ್ಕೊಂಡು ಹೋಗಿ ನಾವು ಇದು ಹೊಸ ಶೋರೂಮ್ನಾಗ ತೊಗೊಂಡ್ಬಿಟ್ಟಿವ ಗಾಡಿನ. ತೊಗೊಂಡು ಬಿಟ್ರ ಅಲ್ಲ, ಮತ್ತೆ ಇನ್ನು ಪಾಡ್ಯಕ್ಕೆ ಬರ್ತದೆ ಅಂತಲ್ಲ. ಪಾಡ್ಯಕ್ಕೆ ಬರ್ತೈತ್ರಿ ಪ್ರೇಮಕ್ಕರ, ಆದ್ರೆ ಅದೇ ಅಡ್ವಾನ್ಸ್ ಕೊಟ್ಟು ಬಂದೇವಿ. ಅಡ್ವಾನ್ಸ್ ಕೊಟ್ಟು ಬಂದ್ರ? ಎಷ್ಟು ಕೊಟ್ಟು ಬಂದ್ರಿ? 10,000. 10,000 ಕೊಟ್ಟು ಉಳ್ಕಿದ್ ಲೋನ್ ಮಾಡಿಸ್ಕೊಂಡು ಹೇಳಿ ಬಂದೇವಿ. ಹೌದಾ? ಅಲ್ಲ, ಅದೇನೋ ವಾಪಸ್ಸು ಕೊಡ್ತಾರಂತ ನೋಡ, ನಮಗೆ ಬೇಡ ಅಂದ್ರೆ ರೊಕ್ಕ. ಹಂಗೆ ಇಸ್ಕೊಂಡ್ರ ಪ್ರೇಮಕ್ಕರ 5,000 ಮುರ್ಕೋತಾರ್ರಿ ಇವ್ರು. 5,000 ಮುರ್ಕೋತಾರ, ಒಟ್ಟು ಮುರ್ಕೊಂಡು ಕೊಡ್ತಾರ. ಅಲ್ಲ, ಈಗ ಅದಕ್ಕೆ ಎಷ್ಟಾಗೈತ್ರಿ? 3,10,000 ಎಷ್ಟಾಗೈತಿ? ಮತ್ತೆ ನಂದು 2.5 ಲಕ್ಷ, 50,000 ಉಳಿತೈತಿ. ಏನೊಂದು 3 ತಿಂಗಳು ಗಾಡಿ ಅಷ್ಟೇ, ನಾವೇನು ಹೊಡೆದಿಲ್ಲ ಬಿಟ್ಟಿಲ್ಲ, ಹಂಗೆ ಬಾಗಲ ನಿಂತೈತಿ. ನೋಡಿ ವಿಚಾರ ಮಾಡ್ರಿ, ರೊಕ್ಕ ಭಾಳ ಕಡಿಮೆ ಆಕತಿ. ಇದಕ್ಕೆ ಮಿಕ್ಕಿ ನಾ ಏನು ಹೇಳೋದಿಲ್ಲವ, ಕ್ಯಾನ್ಸಲ್ ಮಾಡ್ಕೊಂಬಂದ್ರೆ ಬೇಕಾದ್ರೆ ತೊಗೊಂಬಿಡ್ರಿ. ಸರಿ ಪ್ರೇಮಕ್ಕ, ಈಗ ನೀ ಕೊಡ್ತೇನೆ ಅಂದಿದ್ದು ಖಾತ್ರಿ ಮೇಲೆ ಈಗ ನನ್ನ ಗಂಡ ಗಂಗಾರ ಅದನ್ನು ಕ್ಯಾನ್ಸಲ್ ಮಾಡಂತ ಹೇಳ್ತೇನೆ. ಆದರೆ ಕ್ಯಾನ್ಸಲ್ ಮಾಡಿದ ಮತ್ತೇನಾರ ನೀನು ಬೇಡ ಬೇಕು ಅಂದ್ಗಿಂದೀವ ಹಿಂದಗಡೆ ಮತ್ತೆ ಏನು ಹಂಗಿದ್ರೆ ಹೇಳಿ, ಮತ್ತೆ ಕೈ ಹಾಕ್ತೇವೆ, ಇಲ್ಲಾಂದ್ರೆ ಬೇಡ. ಮತ್ತೆ ಏನಂತೀಯ? ಇಲ್ಲವಾ, ನೀವು ಇದು ಕ್ಯಾನ್ಸಲ್ ಮಾಡ್ಕೊಂಬಂದ್ಬಿಡ್ರಿ, ಮಾಡ್ಕೊಂಡು ಬಂದು ಇಲ್ಲಿ ರೊಕ್ಕ ಕೊಟ್ಟು ಮುಗಿಸ್ಬಿಡ್ರಿ. ಸರಿ, ಹಂಗೆ ಮಾಡ್ತೀನಿ ಅಂತ. ಹಂಗಾರೆ ನನ್ನ ಗಂಡಗೆ ಹೇಳ್ತೇನಂತೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ರಿ ಅಂತೇಳಿ. ಏನಂತೀಯ? ಅದನ್ನೇ ಹೇಳೋಣ ಅಂತ ಬಂದು ನೋಡು. ಚಲೋ ಆಗ್ತದೆ. ಹಂಗಾರೆ ನಾ ಬರಲೇ? ಅಯ್ಯೇ, ಮಧ್ಯಾಹ್ನತ್ತೆ ಬಂದು ಮುದ್ದೆ ಮಾಡೇನು, ಕುಂದ್ರೆ ಊಟ ಮಾಡೋಗಂತೆ. ಅಲ್ಲೇವಾ, ಮುದ್ದಿಗಿದ್ದೆ ಏನು ಬೇಡ, ನಿನ್ನ ರಾತ್ರಿದ ರೊಟ್ಟಿ ಚಪಾತಿ ಅದು ಉಳ್ದಾವು, ತಿಂತೇನೆ, ಬರ್ತೇನೆ ತಗೋ. ಅದನ್ನೇ ಹೇಳೋಣ ಅಂತ ಬಂತು. ಈಗ ಪಾತಿ ಗಂಡ ಏನು ಮಾಡಿದ? ಅವನ ಹೆಣ ಎತ್ಲಿ ದುಡ್ದಿದ್ದು ತಾನ ಇಟ್ಕೊಂಡು ನಾಟಕ ಮಾಡಕತ್ತ. ಎದಕ್ಕಂತ ಕೊಟ್ಟು ಗುದ್ದಾಡ್ಬೇಕು, ನಾನು ಬೇಡ ಅಂತಂದೆ. ಹಂಗೆ ಬಿಡ ಇವ, ದುಡ್ಸೋರ್ ನೆಟ್ಟಗೆ ದುಡ್ಸಂಗಿಲ್ಲ. ಹೌದು,